ಕೆಫೆಗೆ ಬಾಂಬ್ ಇಟ್ಟ ಬಾಂಬರ್ ಪ್ಲಾನ್ ಹೇಗಿತ್ತು ಗೊತ್ತಾ? ಬಾಂಬ್ ಇಟ್ಟ 1.5 ಗಂಟೆ ಬಳಿಕ ಸ್ಫೋಟಕ್ಕೆ ಟೈಮ್ ಅನ್ನ ಫಿಕ್ಸ್ ಮಾಡಲಾಗಿತ್ತು. ಇನ್ನು ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಹೈಡ್ರೋಜನ್ ಪರಾಕ್ಸೈಡ್ ಬಳಕೆಗೆ ಟೈಮರ್ನ ಫಿಕ್ಸ್ ಮಾಡಿ ಸ್ಫೋಟಿಸಲು ರಾಸಾಯನಿಕಗಳನ್ನ ಬಳಕೆ ಮಾಡಲಾಗಿತ್ತು. ಸ್ಫೋಟದ ಅವಶೇಷಗಳ ಮಾದರಿಯನ್ನ ಸಂಗ್ರಹಿಸಿದ್ದೆ FSL ತಂಡ. ಸ್ಫೋಟಕ್ಕೆ ಬಳಸಿದ ಕೆಮಿಕಲ್ ವಸ್ತುಗಳ ಬಗ್ಗೆ ನ್ಯೂಸ್ ಫಸ್ಟ್ಗೆ ಮಾಹಿತಿ ಲಭ್ಯ ಆಗಿದೆ. ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಹೈಡ್ರೋಜನ್ ಪರಾಕ್ಸೈಡ್ನ ಬಳಕೆ ಮಾಡಿಕೊಂಡು ಟೈಮರ್ನ ಫಿಕ್ಸ್ ಮಾಡಲಾಗಿತ್ತು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಶಂಕಿತ ಉಗ್ರನ ಚಲನವಲನವನ್ನು ಒಂದು ಕಡೆ, ಮತ್ತೊಂದು ಕಡೆ ಯಾವ್ಯಾವ ರಾಸಾಯನಿಕ ವಸ್ತುಗಳನ್ನು ಬಳಸಲಾಗಿತ್ತು ಅನ್ನೋದ್ರ ಬಗ್ಗೆ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿದೆ. ನೇರವಾಗಿ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಹೈಡ್ರೋಜನ್ ಪರಾಕ್ಸೈಡ್ನ ಬಳಕೆ ಮಾಡಿಕೊಂಡು ಟೈಮರ್ನ ಫಿಕ್ಸ್ ಮಾಡಿ ಸ್ಫೋಟಿಸೋಕೆ ರಾಸಾಯನಿಕಗಳನ್ನು ಬಳಕೆ ಮಾಡಿಕೊಂಡು ಸ್ಫೋಟದ ಅವಶೇಷಗಳ ಮಾದರಿಯನ್ನು ಸಂಗ್ರಹಿಸಿದೆ FSL ತಂಡ. ನ್ಯೂಸ್ ಫಸ್ಟ್ಗೆ ಉನ್ನತ ಮೂಲಗಳಿಂದಲೇ ಈ ರಾಸಾಯನಿಕ ವಸ್ತುಗಳ ಬಗ್ಗೆ ಮಾಹಿತಿ ಇದೀಗ ಲಭ್ಯ ಆಗಿದೆ. ನೇರವಾಗಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀವಿ. ಒಂದು ಕಡೆ ಸ್ಫೋಟ ಆದಂಥ ರಾಮೇಶ್ವರಂ ಕೆಫೆ ಹೇಗೆ ಸ್ಫೋಟ ಆಯಿತು, ಯಾವೆಲ್ಲ ರಾಸಾಯನಿಕ ವಸ್ತುಗಳನ್ನು ಅಲ್ಲಿ ಬಳಕೆ ಮಾಡಲಾಗಿತ್ತು ಅನ್ನೋದು ಒಂದು ಕಡೆ ದೃಶ್ಯದಲ್ಲಿ ಆದರೆ, ಮತ್ತೊಂದು ಕಡೆ ಸ್ಫೋಟದ ತನಿಖೆಯನ್ನು ಚುರುಕುಗೊಳಿಸಿದೆ ತಂಡ. ಈತ ಶಂಕಿತ ಉಗ್ರನ ಚಲನವಲನವನ್ನು CC ಕ್ಯಾಮ್ರಾದಲ್ಲಿ ಆತ ಎಲ್ಲೆಲ್ಲಿ ಓಡಾಡಿದ್ದಾನೆ ಅದನ್ನೆಲ್ಲ ಕಲೆಕ್ಟ್ ಮಾಡಿದೆ, ಅಂದರೆ ಸಂಗ್ರಹಿಸಿದೆ. ಟೈಮರ್ನ ಫಿಕ್ಸ್ ಮಾಡಿ ರಾಸಾಯನಿಕ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ರಾಮೇಶ್ವರಂ ಕೆಫೆಯಲ್ಲಿ ಸ್ಫೋಟ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.